ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಪ್ರಬಂಧವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಯಾವ್ದಾದ್ರು ವಾಟ್ಸಪ್ ಗ್ರೂಪ್ಗಳಿದ್ದರೆ ತಪ್ಪದೇ ಶೇರ್ ಮಾಡಿರಿ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಒಂದು ದೇಶ ಒಂದು ಚುನಾವಣೆ. ಈ ಒಂದು ಟಾಪಿಕ್ ಬಗ್ಗೆ ಪ್ರಬಂಧವನ್ನ ನೋಡೋಣ. ಇದು ಪ್ರಬಂಧ ಸಂಖ್ಯೆ 5. ಪೀಠಿಕೆ. ಭಾರತವು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಚುನಾವಣೆಗಳು ವಿಭಿನ್ನ ಸಮಯಗಳಲ್ಲಿ ನಡೆಯುತ್ತವೆ. ಈ ಮರು ನಡೆಯುವ ಚುನಾವಣೆಗಳ ಪರಿಣಾಮವಾಗಿ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ದೊಡ್ಡ ಪ್ರಮಾಣದ ವೆಚ್ಚ ಹಾಗೂ ಆಡಳಿತದ ಮೇಲೆ ಒತ್ತಡ ಉಂಟಾಗುತ್ತದೆ. ಈ ಸವಾಲುಗಳನ್ನು ಕಡಿಮೆ ಮಾಡುವುದರ ಉದ್ದೇಶದಿಂದ ಒಂದು ದೇಶ ಒಂದು ಚುನಾವಣೆ ಎಂಬ ಪರಿಕಲ್ಪನೆಗೆ ಚರ್ಚೆಗೆ ಬಂದಿದೆ. ಇದರ ಅರ್ಥ ಏನು? ಒಂದು ದೇಶ ಒಂದು ಚುನಾವಣೆ ಎಂದರೆ ಲೋಕಸಭಾ ಮತ್ತು ಎಲ್ಲಾ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಒಂದೇ ಸಮಯದಲ್ಲಿ ನಡೆಸುವುದು. ಅಂದರೆ ದೇಶದ ಎಲ್ಲಾ ಭಾಗಗಳಲ್ಲಿ ಒಂದು ಅವಧಿಯಲ್ಲಿ ಮತದಾನ ನಡೆಯುವ ವ್ಯವಸ್ಥೆ. ಇದರಿಂದ ಹಲವು ಬಾರಿ ನಡೆಯುವ ಚುನಾವಣೆಗಳ ಅವಶ್ಯಕತೆ ಕಡಿಮೆಯಾಗುತ್ತದೆ. ಅದೇ ರೀತಿ ಇನ್ನು ವಿವರಣೆಯನ್ನ ನೋಡೋಣ. ಪ್ರಬಂಧದ ವಿವರಣೆ. ಭಾರತದ ಪ್ರಥಮ ಕೆಲವು ಚುನಾವಣಾ ಕಾಲಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳು ಬಹುತೇಕ ಒಂದೇ ಸಮಯದಲ್ಲಿ ನಡೆಯದಿದ್ದವು. ಆದರೆ ನಂತರದ ವರ್ಷಗಳಲ್ಲಿ ಕೆಲ ರಾಜ್ಯಗಳಲ್ಲಿ ಸರ್ಕಾರಗಳು ಅವಧಿಗೂ ಮೊದಲೇ ಕುಸಿದುದರಿಂದ ಮಧ್ಯಂತರ ಚುನಾವಣೆಗಳು ನಡೆಯಲಾರಂಭಿಸಿದವು. ಇದರಿಂದ ಒಂದೇ ಸಮಯದ ಚುನಾವಣಾ ಪದ್ಧತಿ ನಿಂತು ಹೋಯಿತು. ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಂವಿಧಾನ ತಿದ್ದುಪಡಿ, ಚುನಾವಣಾ ಅವಧಿಗಳ ಸಮನ್ವಯ, ತಾತ್ಕಾಲಿಕ ಸರ್ಕಾರದ ನೀತಿ ಮತ್ತು ಚುನಾವಣಾ ಆಯೋಗಕ್ಕೆ ಹೆಚ್ಚುವರಿ ಸೌಲಭ್ಯಗಳ ಅಗತ್ಯ. ಸರ್ಕಾರಗಳು ಅವಧಿಗೂ ಮೊದಲೇ ಕೆಡವಿದಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದಕ್ಕೆ ಸ್ಪಷ್ಟ ನಿಯಮ ಬೇಕಾಗುತ್ತದೆ. ಇದು ವಿವರಣೆ ಆಯಿತು. ಇನ್ನು ಅನುಕೂಲಗಳನ್ನ ನೋಡೋಣ. ಒಂದು ದೇಶ ಒಂದು ಚುನಾವಣೆ. ವೆಚ್ಚದ ಉಳಿತಾಯ. ಮರು ನಡೆಯುವ ಚುನಾವಣೆಗಳಿಂದ ದೇಶಕ್ಕೆ ಆಗುವ ಅನೇಕ ಸಾವಿರಾರು ಕೋಟಿ ವೆಚ್ಚವನ್ನು ಕಡಿಮೆ ಮಾಡಬಹುದು. ಆಡಳಿತದ ನಿರಂತರತೆ. ಚುನಾವಣಾ ಸಂಹಿತೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ನಿಲ್ಲಿಸುತ್ತದೆ. ಏಕಕಾಲದಲ್ಲಿ ಚುನಾವಣಾ ನಡೆದರೆ ಆಡಳಿತ ವ್ಯತ್ಯಯ ಕಡಿಮೆಯಾಗುತ್ತದೆ. ಸಿಬ್ಬಂದಿ ಬಳಕೆಯ ಸುಗಮತೆ. ಪೊಲೀಸ್, ಶಿಕ್ಷಕರು ಹಾಗೂ ಸರ್ಕಾರಿ ಸಿಬ್ಬಂದಿಯನ್ನು ಪುನಃ ಚುನಾವಣೆಗೆ ನಿಯೋಜಿಸುವ ಅಗತ್ಯ ಕಡಿಮೆಯಾಗುತ್ತದೆ. ಮತದಾರರಲ್ಲಿ ಸ್ಪಷ್ಟತೆ. ಒಂದೇ ಸಮಯದಲ್ಲಿ ಚುನಾವಣಾ ನಡೆದರೆ ಮತದಾರರು ಸಮಗ್ರವಾಗಿ ವಿಚಾರಿಸಿ ನಿರ್ಧಾರ ಕೈಗೊಳ್ಳಲು ಸಾಧ್ಯ. ಇನ್ನು ರಾಜಕೀಯ ಸ್ಥಿರತೆ. ಸರ್ಕಾರಗಳ ಅವಧಿ ನಿಗದಿಯಂತೆ ಮುಂದುವರಿಯುವ ಸಾಧ್ಯತೆ ಹೆಚ್ಚುತ್ತದೆ. ಇದಾಯ್ತು ಅನುಕೂಲಗಳು. ಇನ್ನೇನ್ ಮಾಡೋಣ? ಅನಾನುಕೂಲಗಳನ್ನ ನೋಡೋಣ. ಸಂವಿಧಾನ ತಿದ್ದುಪಡಿಯ ಸವಾಲು. ಕೇಂದ್ರ ಮತ್ತು ರಾಜ್ಯಗಳ ಅವಧಿಗಳನ್ನು ಸಮನಾಗಿಸಲು ಗಣನೀಯ ಕಾನೂನು ಬದಲಾವಣೆ ಅಗತ್ಯವಿದೆ. ಮಧ್ಯಂತರ ಸರ್ಕಾರಗಳ ನಿರ್ವಹಣೆ. ಸರ್ಕಾರ ಕುಸಿದಾಗ ತಾತ್ಕಾಲಿಕ ಆಡಳಿತ ಹೇಗೆ ನಡೆಸಬೇಕು ಎಂಬುದು ಸಂಕೀರ್ಣ. ಪ್ರಾದೇಶಿಕ ವಿಚಾರಗಳ ಮೆರವು. ರಾಷ್ಟ್ರ ಮಟ್ಟದ ಚುನಾವಣಾ ಚರ್ಚೆಯಲ್ಲಿ ಸ್ಥಳೀಯ ಸಮಸ್ಯೆಗಳು ಅಡುಗಿ ಹೋಗುವ ಸಾಧ್ಯತೆ. ತಾಂತ್ರಿಕ ಮತ್ತು ಭದ್ರತಾ ಒತ್ತಡ. ಇಡೀ ದೇಶದಲ್ಲೇ ಒಂದೇ ಸಮಯದಲ್ಲಿ ಚುನಾವಣೆ ನಡೆಸುವುದು ದೊಡ್ಡ ಮಟ್ಟದ ವ್ಯವಸ್ಥಾಪನಾ ಸವಾಲು. ಸಣ್ಣ ಪಕ್ಷಗಳಿಗೆ ಕಷ್ಟ. ದೇಶವ್ಯಾಪಿ ರಾಜಕೀಯ ಪ್ರಭಾವದಲ್ಲಿ ಸಣ್ಣ ಪ್ರಾದೇಶಿಕ ಪಕ್ಷಗಳು ಧ್ವನಿ ಕಡಿಮೆಯಾಗುವ ಭಯವಿದೆ. ಇವು ಅನಾನುಕೂಲಗಳಾದವು. ಇನ್ ಮುಂದೆ ನಾವು ನೋಡೋಣ ಉಪಸಂಹಾರ. ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆ ಭಾರತಕ್ಕೆ ವೆಚ್ಚದ ಉಳಿತಾಯ, ಆಡಳಿತದ ನಿರಂತರತೆ ಮತ್ತು ರಾಜಕೀಯ ಸ್ಥಿರತೆ ನೀಡುವ ಸಾಮರ್ಥ್ಯ ಹೊಂದಿದೆ. ಆದರೆ ಇದರ ಜಾರಿಗೆ ಕಾನೂನು, ತಾಂತ್ರಿಕ ಮತ್ತು ರಾಜಕೀಯ ಸವಾಲುಗಳು ಗಂಭೀರ. ದೇಶದ ವೈವಿಧ್ಯತೆ, ಪ್ರಾದೇಶಿಕ ಹಿತಾಸಕ್ತಿಗಳು ಮತ್ತು ಜನರ ಪ್ರತಿನಿಧಿತ್ವ ಎಲ್ಲವನ್ನು ಗಮನಿಸಿ ಸಮಗ್ರ ಚರ್ಚೆ ನಡೆಸಿ ಮಾತ್ರ ಈ ಪರಿಕಲ್ಪನೆಯನ್ನು ಜಾರಿಗೆ ತರುವುದು ಸೂಕ್ತ. ಸಮತೋಲನ, ಸುಸ್ಥಿರತೆ ಮತ್ತು ಸಹಮತದ ಮೂಲಕವೇ ಇದು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇದು ಉಪಸಂಹಾರ. ಇಲ್ಲಿಗೆ ಈ ಪ್ರಬಂಧ ಮುಗಿದಿರುತ್ತದೆ. ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ಪ್ರಬಂಧದಲ್ಲಿ ಭೇಟಿಯಾಗೋಣ.